ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಟ ಅಮ್ಮಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಕಾರ್ತಿಕ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಗ್ರಾಮದ ಮುಖ್ಯ ಬೀದಿಯಿಂದ ಶ್ರೀ ಆಂಜನೇಯ ಪಲ್ಲಕ್ಕಿಯನ್ನ ಭವ್ಯ ಅಲಂಕಾರದಿಂದ ಅಲಂಕರಿಸಿ ನೂರಾರು ಜನ ಭವ್ಯ ಮೆರವಣಿಗೆಯೊಂದಿಗೆ ಸಾಗಿ ನಡೆದ್ರು. ಹಾಗೂ ಜೋಗತಿಯರು ಕೂಡ ಕುಂಭ ಕಳಸವನ್ನ ತಲೆಯ ಮೇಲೆ ಇಟ್ಟುಕೊಂಡು ನೃತ್ಯ ಮಾಡಿದ್ರು. ಡೊಳ್ಳಿನ ಕುಣಿತ ನೋಡುಗರ ಗಮನ ಸೆಳೆದಿದೆ. ಗ್ರಾಮದಲ್ಲಿ ಸಂತೋಷದ ವಾತಾವರಣ ಕಂಡುಬಂತು. ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಅದ್ದೂರಿಯಾಗಿ ತಲುಪಿಸಿದ್ರು. ನಂತರ ಶ್ರೀ ಆಂಜನೇಯ ದೇವಸ್ಥಾನದ ಅರ್ಚಕರು ಹನುಮಂತರಾಯ ಹೂಗಾರ ಪೂಜೆ ಸಲ್ಲಿಸಿದ್ರು. ಹಾಗೂ ಊರಿನ ಗಣ್ಯ ಮಹನೀಯರು ಆದ ವಿಠಲ್ ವಿ ಯಾದವ್, ಹನುಮಗೌಡ ಪೊಲೀಸ್ ಪಾಟೀಲ್, ರಾಯಪ್ಪ ಗೊಗ್ಗಿ, ಶರಣಬಸಪ್ಪ ಸಾಹುಕಾರ್, ನದೀಂ ಸಾಬ್ ಇನಾಮದಾರ್, ಎಸ್ಎಂ ಮುಲ್ಲಾ ಹಾಗೂ ಊರಿನ ಯುವಕರು ಆದ ಮಹೇಶ್ ಯಾದವ್, ವಿಜಯ್ ಕುಮಾರ್, ಪ್ರಕಾಶ್ ಯಾದವ್, ಹನುಮಂತರಾಯ ಟಣಕೇದಾರ್, ಸನ್ನಿ ಪ್ಯಾಟಿ, ಮಲ್ಲಿಕಾರ್ಜುನ್ ರೆಡ್ಡಿ, ಹನುಮೇಶ್ ಕುರಿ, ನರಸಪ್ಪ ಕಮತಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.